ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದ ಒಂದು ಉದ್ದೇಶ ಏನಪ್ಪ ಅಂದರೆ, ತೀರಾ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ನಮ್ಮ ನೆಚ್ಚಿನ ನಾಯಕರಾದಂಥ ನಮ್ಮ ರಾಷ್ಟ್ರ ರಕ್ಷಣಾ ಪಡೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಪುನೀತ್ ಸಿ ಕೆರೆಹಳ್ಳಿ ಇವರನ್ನೇ ಗುರಿಯಾಗಿಟ್ಕೊಂಡು, ಇವರನ್ನೇ ಟಾರ್ಗೆಟ್ ಮಾಡಿಕೊಂಡು ಬಂಧನಕ್ಕೆ ಒಳಪಡಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದೊಂದು ರಾಜಕೀಯ ಪ್ರೇರಿತ ಹಾಗೆ ದುರುದ್ದೇಶಪೂರಿತ ಪ್ರಕರಣ ಅಂತ ನಾನು ಭಾವಿಸ್ತೇನೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಇವರ ಒಂದು ವಿಚಾರವಾಗಿ ವಕ್ಫ್ ಸಚಿವ, ವಸತಿ ಸಚಿವ ಅಂತ ಕರೆಸಿಕೊಳ್ತಕ್ಕಂಥ ಮಹಾನುಭಾವ ಜಮೀರ್ ಅಹಮದ್ ತನ್ನ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ರಾಜಕೀಯ ವೇದಿಕೆ ಮೇಲೆ ನಿಂತ್ಕೊಂಡು ಕುಮಾರಸ್ವಾಮಿ ಅವರಿಗೆ ಕರಿಯ ಅಂತಕ್ಕಂಥ ಒಂದು ಪದವನ್ನು ಬಳಸಿರ್ತಾನೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀ ಪುನೀತ್ ಜಿ ಅವರು ಕೂಡ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಡೆಸಿಬಿಟ್ಟು ಜಮೀರ್ ಅವರ ವಿರುದ್ಧ ಮಾತನಾಡಿರ್ತಾರೆ, ಆಕ್ರೋಶಭರಿತವಾಗಿ ಮಾತನಾಡಿರ್ತಾರೆ. ಅವರೇನು ಉದ್ದೇಶಪೂರ್ವಕವಾಗಿ ಮಾತನಾಡಿರುವುದಿಲ್ಲ. ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಇದೇ ಒಂದು ದ್ವೇಷ ಇಟ್ಟುಕೊಂಡು ನಮ್ಮ ನಾಯಕರಾದಂಥ ಶ್ರೀ ಪುನೀತ್ ಸಿ ಕೆರೆಹಳ್ಳಿ ಅವರನ್ನು ಬಂಧನಕ್ಕೆ ಒಳಪಡಿಸಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಚಾಮರಾಜಪೇಟೆ ಪೊಲೀಸರು ಶ್ರೀ ಪುನೀತ್ ಸಿ ಅವರ ಮೇಲೆ FIR ಅನ್ನು ಹಾಕಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇದೊಂದು ದುರದೃಷ್ಟಕರ ಘಟನೆ. ಇತ್ತೀಚಿನ ದಿನಗಳಲ್ಲಿ ಶ್ರೀ ಪುನೀತ್ ಸಿ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಅವರನ್ನೇ ಬಂಧನಕ್ಕೆ ಒಳಪಡಿಸ್ತಾ ಇರ್ತಕ್ಕಂಥದ್ದು ಇದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ. ಏಕೆಂದರೆ ಈ ಒಂದು ರಾಜಕೀಯ ದ್ವೇಷ, ರಾಜಕೀಯ ಭಾಷಣ, ಅಲ್ಲಿ ಬರ್ತಕ್ಕಂಥ ಒಂದಷ್ಟು ಮಾತುಗಳು ವೈಯಕ್ತಿಕವಾಗಿ ಆಗಿರ್ಬೋದು, ಸಾಮಾಜಿಕ ವಲಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ರಾಜಕೀಯ ಭಾಷಣ ಅಂದರೆ ಅವರನ್ನು ಬೈಯೋದು, ಇವರನ್ನು ಬೈಯೋದು ಇದೇ ಇರುತ್ತೆ. ಆದರೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನೇ ಒಂದು ದ್ವೇಷಮಯವಾಗಿ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ನಮ್ಮ ನಾಯಕರನ್ನು ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ. ಹಾಗೆ ನಾನು ಸರ್ಕಾರಕ್ಕೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ, ಕರ್ನಾಟಕದಲ್ಲಿ ಏನೆಲ್ಲ ಪ್ರಕರಣಗಳಾಗಿದೆ, ಎಷ್ಟೆಲ್ಲ ಪ್ರಕರಣಗಳಾಗಿದೆ. ಕೇವಲ ಪುನೀತ್ ಜಿ ಒಬ್ಬರೇ ಮಾಡಬಾರ್ದಂಥ ತಪ್ಪನ್ನು ಏನಾದರೂ ಮಾಡಿದ್ದಾರಾ? ಹಾಗಾದ್ರೆ ಯಾರು ಏನು ಮಾತನಾಡೋದೇ ಇಲ್ವಾ? ದೇಶದ ಪ್ರಧಾನಿಗಳ ವಿಚಾರದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಹಲವು ಕಾಂಗ್ರೆಸ್ ನಾಯಕರು ಬಾಯಿಗೆ ಬಂದಾಗೆ ಮಾತನಾಡಿದ್ದೀರಾ. ಇದೇ ಸಿದ್ದರಾಮಯ್ಯನವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಹಾಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಅಂತ ಕರೆಸ್ಕೊಳ್ತಕ್ಕಂಥ ಹಿಂದೆ AICC ಅಧ್ಯಕ್ಷನಾಗಿದ್ದಂಥ ಮಹಾನುಭಾವ ರಾಹುಲ್ ಗಾಂಧಿ ಕೂಡ ಬಾಯಿಗೆ ಬಂದ ಹಾಗೆ ಮಾತನಾಡ್ತಕ್ಕಂಥದ್ದು. ದೇಶದ ಪ್ರಧಾನಿ ಏನೇ ನರಹಂತಕ ಅಂತ ಕರಿತಕ್ಕಂಥದ್ದು ಎಷ್ಟು ಸಮಂಜಸ, ಎಷ್ಟು ಸರಿ ಇದೆ ಈ ಪ್ರಕರಣ? ದೇಶದ ಪ್ರಧಾನಿ ಏನೇ ನರಹಂತಕ ಅಂತ ಕರಿತಕ್ಕಂಥವರು ದೇಶದಲ್ಲಿದ್ದಾರೆ. ಗುಜರಾತ್ನ ಗೋಧ್ರಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಶದ ಪ್ರಧಾನಿ ಏನೇ ಸಿದ್ದರಾಮಯ್ಯನವರೇ ನೀವು ಎಷ್ಟು ಬಾರಿ ನರಹಂತಕ ಅಂತ ಕರೆದಿದ್ದೀರಾ? ಹಾಗಾದರೆ ನಾವು ನಿಮ್ಮ ಮೇಲೆ FIR ಹಾಕ್ಸ್ಬೋದಲ್ಲ? ದೇಶದ ಪ್ರಧಾನಿಗೆ ನೀವು ಈ ರೀತಿ ಮಾತನಾಡಿದರು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಿಮ್ಮ ಒಂದು ಅಧಿಕಾರಾವಧಿಯಲ್ಲಿ ಅಧಿಕಾರ ಇಲ್ಲದೇ ಇದ್ದಾಗಲೂ ಕೂಡ ನೀವು ದೇಶದ ಪ್ರಧಾನಿಗಳ ಮೇಲೆ ಅವಹೇಳನಕಾರಿಯಾಗಿ ಮಾತನಾಡಿದ್ದೀರಾ. ತಮ್ಮ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಧರ್ಮಕ್ಕಾಗಿ ತನ್ನ ವೈಯಕ್ತಿಕ ಬದುಕನ್ನು ಬಿಟ್ಟು, ತನ್ನ ಕುಟುಂಬವನ್ನು ಬಿಟ್ಟು ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕಟ್ಟಿ ಹಾಕಲಿಕ್ಕೆ ನೀವು ಏನೆಲ್ಲ ತಂತ್ರಗಳನ್ನು ಬಳಸ್ತಾ ಇದ್ದೀರಾ ಎಲ್ಲವೂ ಕೂಡ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಸಿದ್ದರಾಮಯ್ಯನವರೇ, ಹುಡುಗಾಟ ಆಡಬೇಡಿ. ಸರ್ಕಾರ ಸ್ಥಿರವಾಗಿರೋದಿಲ್ಲ, ಅಧಿಕಾರ ಸ್ಥಿರವಾಗಿರೋದಿಲ್ಲ. 50 ವರ್ಷ ನೀವೇನು ಮುಖ್ಯಮಂತ್ರಿ ಆಗಿರೋದಿಲ್ಲ. ಇವತ್ತು ಇರ್ತೀರಾ, ನಾಳೆ ಹೋಗ್ತೀರಾ, ನಾಳೆ ಮತ್ತೊಬ್ಬ ಬರ್ತಾನೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿರ್ಬೋದು, ನಾಳೆ BJP ಸರ್ಕಾರ ಬರುತ್ತೆ, ಅಥವಾ ಇನ್ಯಾರೋ ಒಬ್ಬ ಬರ್ತಾನೆ. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಿಮಗೆ ಇಷ್ಟ ಬಂದಂತೆ ಒಬ್ಬ ಹಿಂದೂ ನಾಯಕನನ್ನು, ಒಬ್ಬ ಹಿಂದೂ ಕಾರ್ಯಕರ್ತನನ್ನು ನಿಮ್ಮ ಇಷ್ಟ ಬಂದಾಗಿ ಆಡಿಸ್ಕೊಳ್ಳೋದಕ್ಕೆ ನಾವೇನಿಲ್ಲಿ ಗುಲಾಮ್ರಲ್ಲ. ದೇಶದ ಪ್ರಧಾನಿ ಏನೇ ನರಹಂತಕ ಅಂತ ಒಂದು ಕರಿತಕ್ಕಂಥ ಒಂದು ಮಾನಸಿಕ ಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು ಸಿದ್ದರಾಮಯ್ಯನವರು. ನಾಚಿಕೆ ಆಗಬೇಕು ನಿಮಗೆ. ಗೋಧ್ರಾ ದುರಂತಕ್ಕೆ ಯಾರೇ ಕಾರಣ? ನಿಮ್ಮದೇ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಪೊರೇಟರ್, ಒಬ್ಬ ಮುಸ್ಲಿಂ ಕಾರ್ಪೊರೇಟರ್ ಕಾರಣ, ಆತನ ಗುಂಪು ಕಾರಣ. ಅದೇ ಕಾರಣಕ್ಕೆ ಗೋಧ್ರಾ ದುರಂತ ಆಗಿದ್ದು. ಅಯೋಗ್ಯರ ಥರ ಮಾತನಾಡ್ತೀರ ನೀವುಗಳು. ಆದರೆ ಒಬ್ಬ ಪುನೀತ್ ಸಿ ಕೆರೆಹಳ್ಳಿಯವರು ಮಾತನಾಡಿದರೆ ಅದು ದೊಡ್ಡ ವಿವಾದ ಆಗುತ್ತೆ.
ಗೋದ್ರ ಗಲಭೆಗೆ ನಿಜವಾದ ಕಾರಣ ಏನಪ್ಪ ಅಂದರೆ ಕಾಂಗ್ರೆಸ್ ಒಬ್ಬ ಕಾರ್ಪೊರೇಟರ್ ಸಿದ್ದರಾಮಯ್ಯನವರೇ. ಇತಿಹಾಸ ತೆಗೆದು ನೋಡಿ, ಗೊತ್ತಾಗುತ್ತೆ. ಬಾಯಿಗೆ ಬಂದಂಗೆ ಮಾತನಾಡಬೇಡಿ. ಇದೇ ಕರ್ನಾಟಕದ ಒಬ್ಬ ಮಹಾನಾಯಕ, ಕಾಂಗ್ರೆಸ್ನ ಮಹಾನಾಯಕ, ಕಾಂಗ್ರೆಸ್ನ MLC BK ಹರಿಪ್ರಸಾದ್ ಹೇಳ್ತಾನೆ, ಕರ್ನಾಟಕದಲ್ಲೂ ಕೂಡ ಗೋದ್ರ ಮಾದರಿಯಲ್ಲಿ ದುರಂತ ಆಗಲಿಕ್ಕಿದೆ. ಭವಿಷ್ಯವಾಣಿನ ನುಡಿತಾನೆ. ಹೇಗೆ ಗೊತ್ತು ಇವನಿಗೆ? ಯಾರು ಹೇಳಿದರು? ಇಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಪೊಲೀಸರು ಒಂದು FIR ಹಾಕಲಿಲ್ಲ? ಇದೇ ಬಸವನಗುಡಿ ಪೊಲೀಸ್ ಸ್ಟೇಷನ್ ಮುಂದೆ ನಾವು ಪ್ರತಿಭಟನೆಗೆ ಕುಳಿತಾಗ ಇದೇ ಪೊಲೀಸ್ ಸ್ಟೇಷನ್ ಇದ್ದಂಥ ಇನ್ಸ್ಪೆಕ್ಟರ್ ಒಬ್ಬ BK ಹರಿಪ್ರಸಾದ್ ಅವನ ಮೇಲೆ ಒಂದು NCR ಮಾಡಲಿಕ್ಕೆ ಆಗಲಿಲ್ಲ. ಒಂದು ಆತನ ಮೇಲೆ ಒಂದು ಪ್ರಕರಣ ದಾಖಲಿಸಲಿಕ್ಕೆ ಆಗಲಿಲ್ಲ ನಿಮ್ಮ ಕೈಯಲ್ಲಿ. ಆದರೆ ಒಬ್ಬ ಅಮಾಯಕ ತನ್ನ ಒಂದು ವೈಯಕ್ತಿಕ ಬದುಕನ್ನು ಬಿಟ್ಟು ದೇಶಕ್ಕಾಗಿ ಧರ್ಮಕ್ಕಾಗಿ ದುಡಿತಾ ಇದ್ದರೆ ಆತನ ಮೇಲೆ FIR ಹಾಕ್ತೀರಾ? ಒಬ್ಬ BK ಹರಿಪ್ರಸಾದ್ ಒಬ್ಬ ಖಾಲಿ MLC, ಆತನ ಮೇಲೆ ಒಂದು FIR ಹಾಕ್ತಕ್ಕಂಥ ತಾಕತ್ತು ಕರ್ನಾಟಕ ಪೊಲೀಸ್ನವರಿಗಿಲ್ಲ, ದಮ್ಮಿಲ್ಲ ಇವರಿಗೆ. ಆದರೆ ಯಾರಾದರೂ ದೇಶಕ್ಕಾಗಿ ಧರ್ಮಕ್ಕಾಗಿ ದುಡಿತಿದ್ರೆ ಅವ್ರ ಮೇಲೆ ನೀವು ಕೇಸ್ ಹಾಕ್ತೀರಾ? ಇದೇ ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧ, ಅವನು MLC ಕಾಂಗ್ರೆಸ್ನವನು ನಾಸೀರ್ ಹುಸೇನ್ ಅಯೋಗ್ಯ ತನ್ನ ಬೆಂಬಲಿಗರನ್ನು ಕರ್ಕೊಂಡು ಬಂದು ವಿಧಾನಸೌಧ ಒಳಗಡೆ ಪಾಕಿಸ್ತಾನ ಪರವಾಗಿ ಘೋಷಣೆ ಹಾಕಿಸ್ತಾನೆ. ಅವನು ಬೇವಸಿ ದಿಲ್ಲಿಯಿಂದ ಬಂದಿರ್ತಾನೆ ಜಿಂದಾಬಾದ್ ಕೂಗೋದಕ್ಕೆ, ಅಯೋಗ್ಯ. ಅವನು ಇಲ್ಲಿಂದ ಕೂಗಿ ಅಲ್ಲಿ ಓಡೋಗಿರ್ತಾನೆ ನಾಯಿ. ಆ ನನ್ನ ಮಕ್ಕಳನ್ನ ಆಚೆ ಕರ್ಕೊಂಡು ಬಂದ್ರಿ. ಭಾರತ ವಿರೋಧಿ ಹೇಳಿಕೆ ಕೊಡ್ತಕ್ಕಂಥವ್ರನ್ನ, ಭಾರತಕ್ಕೆ ವಿರೋಧವಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ಕಾಂಗ್ರೆಸ್ ಪಕ್ಷದವರು ಪೋಷಣೆ ಮಾಡ್ತಾಯಿದ್ದೀರಾ, ರಕ್ಷಣೆ ಮಾಡ್ತಾಯಿದ್ದೀರಾ, ನಾಲಾಯಕಗಳು. ಆದರೆ ತನ್ನ ದೇಶಕ್ಕಾಗಿ ತನ್ನ ಧರ್ಮಕ್ಕಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ಪದೇ ಪದೇ ಕೆದಕ್ತಕ್ಕಂಥದ್ದು ಇದೆಯಲ್ಲ, ನಿಜಕ್ಕೂ ಕೂಡ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಭಾರತದಲ್ಲಿ ಅನ್ನ ತಿಂದು ಇಲ್ಲಿ ನೀರು ಕುಡಿದು ಈ ದೇಶಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥವರು ಅಂಥವರ ಮೇಲೆ ಪ್ರಕರಣವನ್ನು ದಾಖಲೆ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸಾಧ್ಯ ಆಗಲಿಲ್ಲ. ರಾಮೇಶ್ವರ ಕೆಫೆ ಸ್ಫೋಟ ಪ್ರಕರಣ 1 ತಿಂಗಳಾದರೂ ಕರ್ನಾಟಕದ ಪೊಲೀಸ್ನರಿಗೆ ಹುಡುಕ್ಲಿಕ್ಕೆ ಆಗಲಿಲ್ಲ. NIA ಅವರು ಬಂದು ಹುಡುಕಿದ್ರು ದಿಲ್ಲಿಯಿಂದ ಬಂದು. ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಗೃಹ ಇಲಾಖೆಗೆ. ಗೃಹ ಮಂತ್ರಿ ಒಬ್ರು ಇದ್ದಾರೆ ಪರಮೇಶ್ವರ್ ಅಂತ, ಏನೂ ಗೊತ್ತಿಲ್ಲ ಪಾಪ ಅವರಿಗೆ. ಏನು ಕೇಳಿದ್ರು ನನಗೇನು ಗೊತ್ತಿಲ್ಲ. ಆದರೆ ಒಬ್ಬ RSS ಕಾರ್ಯಕರ್ತ, ಒಬ್ಬ ಬಜರಂಗ ದಳದ ಕಾರ್ಯಕರ್ತ, ಒಬ್ಬ VHP ಕಾರ್ಯಕರ್ತ ನಿಮ್ಮ ಕಣ್ಣಿಗೆ ಕಾಣ್ತಾನಲ್ವಾ? ಭಾರತಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥವ್ರು, ಸ್ಲೀಪರ್ ಸೆಲ್ಗಳು, ಅಕ್ರಮ ವಲಸೆ ಬಂದಿರತಕ್ಕಂಥವ್ರು, ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರು ಸಾವಿರಾರು ಜನ ಇದ್ದಾರೆ ಬೆಂಗಳೂರಿನಲ್ಲಿ. ಯಾಕೆ ನಿಮ್ಮ ಕಣ್ಣಿಗೆ ಕಾಣೋದಿಲ್ವಾ? ರಾಜಕೀಯ ಮಾಡಲಿಕ್ಕೆ ಬರ್ತೀರಾ? ಈ ರಾಜಕೀಯದ ಆಟ ನಡೆಯೋದಿಲ್ಲ, ಹೆಚ್ಚು ದಿನ ನಡೆಯೋದಿಲ್ಲ. ಬರೆದಿಟ್ಕೊಳ್ಳಿ ಸಿದ್ದರಾಮಯ್ಯನವರೇ, ಅಧಿಕಾರ ಶಾಶ್ವತ ಅಲ್ಲ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾನೇ ಇದ್ದೀನಿ. ಸಾಕಷ್ಟು ಬಾರಿ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ, ಗೃಹ ಮಂತ್ರಿಗಳಿಗೂ ಹೇಳಿದ್ದೀನಿ. ಅವನು ಯಾರು? ಅವನು ಜಮೀರ್ ಅಹಮದ್ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. 8ನೇ ಕ್ಲಾಸ್ ಓದಿರೋರಿಂದ ತಗೊಂಡೋಗಿ ವಿಧಾನಸೌಧದಲ್ಲಿ ಕೂರಿಸಿದ್ದೀರಾ ನೀವುಗಳು. ಜನರ ಪರವಾಗಿ ಹೇಗಿರಬೇಕು, ಹೇಗೆ ಮಾತನಾಡಬೇಕು, ಒಂದು ದೂರದೃಷ್ಟಿ ಇಲ್ಲ, ಒಂದು ಇಚ್ಛಾಶಕ್ತಿ ಇಲ್ಲ. ಅಂಥವ್ರನ್ನೆಲ್ಲ ಕರ್ಕೊಂಡು ಬಂದು ವಿಧಾನಸೌಧದಲ್ಲಿ ಕೂರಿಸಿದ್ದೀರಾ ನೀವುಗಳು. ನಿಮ್ಮ ಒಂದು ತುಷ್ಟೀಕರಣಕ್ಕೋಸ್ಕರ, ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ. ನಾಚಿಕೆ ಆಗಲ್ವ ಸಿದ್ದರಾಮಯ್ಯನವ್ರು ನಿಮಗೆ? ಕಾಲ ತಸ್ಮೈ ನಮಃ. ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ. ಮುಂದಿನ ದಿನಗಳಲ್ಲಿ ನಾನು ಮತ್ತೆ ಪುನಃ ಮಾತನಾಡ್ತೀನಿ. ನನ್ನ ಒಂದು ಧ್ವನಿಯನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ನೋಡೋಣ, ಕಾದು ನೋಡೋಣ, ಮುಂದೆ ನಮಗೂ ಕೂಡ ಸಮಯ ಬರುತ್ತೆ. ನಮಸ್ಕಾರ.